ಹಾಯ್ ಗೈಸ್, ಎಲ್ರಿಗೂ ಜಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ಈಗ ತಿರುಮಲೆಗೆ ಬೆಟ್ಟ ಹತ್ತಾ ಇದ್ದೀವಿ. ನೋಡಿ, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಗೈಸ್, ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದಂಗೆ ಪದ್ಮಾವತಿ ದೇವಸ್ಥಾನ ಹತ್ರ 6 ಗಂಟೆಗೆ ದರ್ಶನಕ್ಕೆ ಎಂಟ್ರಿ ಬಿಡ್ತಾರೆ ಅಂತ ಆಟೋದವ್ರು ಹೇಳಿದ್ರು. ಅದಕ್ಕೆ ಅವನ್ನ ನಂಬ್ಕೊಂಡು ಆಟೋದಲ್ಲಿ ಬಂದು ಗೈಸ್, ಲಾಸ್ಟ್ ವಿಡಿಯೋದಲ್ಲಿ KSR ಬೆಂಗಳೂರಿಂದ ತಿರುಪ್ತಿಗೆ ಜನರಲ್ ಜರ್ನಿಲಿ ಹೇಗೆ ಬಂದ್ವಿ ಅಂತ ನೋಡ್ಕೊಂಡ್ ಬನ್ನಿ. ಮೇಲೆ ಈ ಕಡಲ್ಲಿ ಹಾಕಿರ್ತೀನಿ ಗೈಸ್. ಅಲ್ಲಿ ಹೋದ್ಮೇಲೆ ಏನಾಯ್ತು ಅಂದರೆ ನೀವೇ ನೋಡಿ ಗೈಸ್. ಈಗ ನಾವು ಪದ್ಮಾವತಿ ದೇವಸ್ಥಾನ ಹತ್ರ ಇದ್ದೀವಿ. ಈಗ ಲಗೇಜ್ ಕೌಂಟರ್ಗೆ ಹೋಗ್ತಾ ಇದ್ದೀವಿ. ಲಗೇಜ್ ಮಾಡಿಬಿಟ್ಟು ಬ್ಯಾಗ್ ಎಲ್ಲ ಮಾಡ್ಬಿಟ್ಟು ದರ್ಶನ ಮಾಡಕ್ಕೆ ಹೋಗಬೇಕು. ನಾವು ಇವತ್ತು ಫಸ್ಟು ಮೇಲೆ ತಿರುಮಲ ಹೋಗಿ ದರ್ಶನ ಮಾಡ್ಕೊಂಡು ಬರೋಂಥ ಇದ್ದು. ಟೋಕನ್ ನಮಗೆ ದರ್ಶನ ಟೋಕನ್ ನಾಳೆ ಸ್ಯಾಟರ್ಡೇ ಮಾರ್ನಿಂಗ್ 3 o'clock ಕೊಟ್ಟಿದ್ದಾರೆ. ಅದಕ್ಕೆ ಕೆಳಗಡೆ ಏನೋ ಟೆಂಪಲ್ ನೋಡಿಕೊಂಡು ಮೇಲೆ ಹೋಗೋಣ ಅಂತ ಬಂದು ಲಗೇಜ್ ಕೌಂಟರ್ಗೆ ಹೋಗ್ತಾ ಇದ್ದೀವಿ. ಗೈಸ್, ನೀವು ಲಾಸ್ಟ್ ಕ್ಲಿಪ್ ನೋಡ್ದಂಗೆ ನಾವು ಪದ್ಮಾವತಿ ದೇವಸ್ಥಾನ ಹತ್ರ ಹೋಗಿ ಫ್ರೆಶ್ ಅಪ್ ಆಗಿ ಲಾಕರಲ್ಲಿ ಬ್ಯಾಗ್ ಮಾಡಿಬಿಟ್ಟು ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ. ಆದರೆ ಇಲ್ಲಿ 9:30 ಇಲ್ಲ ಅಂದರೆ 10 ಗಂಟೆಗೆ ದರ್ಶನ ಸ್ಟಾರ್ಟ್ ಆಗೋದು ಅಂತ ಹೇಳೋದು. ಇನ್ನೇನು ಮಾಡೋಕ್ಕಾಗುತ್ತೆ, ವೆಯ್ಟ್ ಮಾಡೋದು ಲೇಟ್ ಆಗುತ್ತೆ ಅಂತ ಮತ್ತೆ 50 ರೂಪಾಯಿ ಕೊಟ್ಟು ವಾಪಸ್ ಬೆಟ್ಟ ಹತ್ತನ ಅಂತ ಬಂದೆ. ತಿರುಮಲಗೆ ಹೋಗಿ 2 ಕಡೆ ಮೆಟ್ಲು ಐತೆ. ಒಂದು ಅಲಿಪಿರಿ ಮೆಟ್ಲು, ಒಂದು ಮೆಟ್ಲು ಅಂತ. ಇವತ್ತು ಬಂದು ನೀವು ಇವತ್ತು ಟೋಕನ್ ತೊಗೊಂಡ್ರೆ ಇವತ್ತೇ ದರ್ಶನಕ್ಕೆ ಟೋಕನ್ ಕೊಡ್ತಾರೆ. ನೀವು ಅಲಿಪಿರಿ ಮೆಟ್ಲಲ್ಲಿ ಬಂದರೆ ಇವತ್ತಿಗೆ ದರ್ಶನಕ್ಕೆ ಟೋಕನ್ ಸಿಗಲ್ಲ, ನಾಳೆಗೆ ಟೋಕನ್ ಕೊಡ್ತಾರೆ. ನೀವು ಅಲಿಪಿರಿ ಬಂದು ಹತ್ತೋದಕ್ಕಿಂತ ಶ್ರೀವಲ್ಲಿ ಮೆಟ್ಲಲ್ಲಿ ಹತ್ತೋದು ಬೆಸ್ಟ್ ಐತೆ. ಅದು ಆಟೋದವ್ರು ಕರ್ಕೊಂಡು ಹೋಗಲ್ಲ, ನೀವು ಹೇಳಬೇಕು. ನಾವು ಹಂಗೆ ಪಕ್ಕವಾಗಿದ್ದು ನಾಳೆ ಸ್ಯಾಟರ್ಡೇ ಮಾರ್ನಿಂಗ್ 3 o'clock ಇರೋದು ನಮಗೆ ದರ್ಶನ. ಆಮೇಲೆ ಪದ್ಮಾವತಿ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾವು ಪದ್ಮಾವತಿ ದೇವಸ್ಥಾನ ಹತ್ರ ಹೋಗೋಣ ಅಂತ ಆಟೋದವ್ರು ಕರ್ಕೊಂಡು ಹೋದ 50 ರೂಪೀಸ್ ಚಾರ್ಜ್ ಮಾಡೋದು. ಅದೇ 6 o'clock ದರ್ಶನ ಓಪನ್ ಇದೆ ಅಂತ ಕರ್ಕೊಂಡು ಹೋಗೋದು. ಅಲ್ಲಿ ನೋಡಿದ್ರೆ 10 o'clock ಗಂಟೆ ಓಪನ್ ಇಲ್ಲ. ನೀವು ಯಾರು ಆ ಥರ ಮೋಸ ಹೋಗ್ಬೇಡಿ. ಆಟೋದ ಸುಮ್ಮನೆ ಸುಳ್ಳು ಹೇಳ್ತಾರೆ. ಫಸ್ಟೇ ಒಂದ್ಸಲ ಎಲ್ಲ ವಿಚಾರಿಸ್ಕೊಂಡು ಹೋಗಿ ಈಗ ಬೆಟ್ಟದ ಸ್ಟಾರ್ಟ್ ಮಾಡ್ತೀವಿ, ಬನ್ನಿ ಹೋಗೋಣ. ಗೈಸ್, ನೀವು ಅಲಿಪಿರಿ ಮೆಟ್ಲಲ್ಲಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬ್ಯಾಗ್ನ ಸಬ್ಮಿಟ್ ಮಾಡಿದ್ರೆ ನಿಮ್ಗೊಂದು ಚೀಟಿ ಕೊಟ್ಟಿರ್ತಾರೆ. ಬೆಟ್ಟ ಹತ್ತಿ ಮೇಲೆ ಹೋಗೋಷ್ಟರಲ್ಲಿ ಬ್ಯಾಗ್ ಮೇಲೆ ಬಂದಿರುತ್ತೆ. ನೀವು ಅಲ್ಲಿ ಹೋಗಿ ಚೀಟಿ ಕೊಟ್ಬಿಟ್ಟು ಬ್ಯಾಗ್ನ ಕಲೆಕ್ಟ್ ಮಾಡ್ಕೋಬೋದು. ಗೈಸ್, ಲಗೇಜ್ ಎಲ್ಲ ಹಾಕ್ದು. ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಏನು ಅಲೋ ಮಾಡಲ್ಲ. ಇದು ಇಲ್ಲಿ ಕೆಳಗಡೆ ಫ್ರೀ ಲಗೇಜ್ ಕೌಂಟರ್. ಇದು ಇಲ್ಲಿ ಲಗೇಜ್ ಕೊಟ್ಟರೆ ಇದು ಮೇಲ್ಗಡೆ ಬರುತ್ತೆ. ಗೈಸ್, ನೀವು ಮೇಲ್ಗಡೆ ಹೋಗಿ ನಿಮ್ಮ ಬ್ಯಾಗ್ನ ನೀವು ಕಲೆಕ್ಟ್ ಮಾಡ್ಕೋಬೇಕು. ಈಗ ಕೆಳಗಡೆ ತಿರುಗ್ತಿದ್ದೀವಿ. ಈಗ ಮೇಲೆ ತಿರುಮಲ ಹೋಗಬೇಕು. ಈಗ ಇಲ್ಲಿ ಕಡ್ಡಿ ಕರ್ಪೂರ ಕಾಯಿ ತೊಗೊಂಡಿದ್ವಿ, ಪೂಜೆ ಮಾಡಿಬಿಟ್ಟು ಬನ್ನಿ ಹೋಗೋಣ. ಹೋಗ್ತಾ ಇದ್ದೀವಿ ಈಗ ವೇ ಟು ಫುಟ್ಪಾತ್. ಗೈಸ್, ಮಧ್ಯಾಹ್ನ 2 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆ ಗಂಟ ಬಿಲೋ 12 years ಕಿಡ್ಸ್ ಅಲೋ ಇಲ್ಲ ಅಲಿಪಿರಿ ಮತ್ತು ಶ್ರೀವಾಲಿ ಮೆಟ್ಲುಗೆ. ಕಡ್ಡಿ ಕರ್ಪೂರ ಹಚ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮೆಟ್ಲು ಹತ್ತಕ್ಕೆ. ನೋಡ್ಬೋದು, ಈಗ ಪೂಜೆ ಮಾಡಿಬಿಟ್ಟು ಬೆಟ್ಟ ಹತ್ತ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಟೈಮ್ ಒಂದು 7:30. ನೋಡೋಣ ಮೇಲೆ ಹೋಗೋಷ್ಟಲ್ಲಿ ಎಷ್ಟು ಗಂಟೆ ಆಗಿರುತ್ತೆ ಅಂತ. ಬನ್ನಿ. ನೋಡ್ಬೋದು, ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಇರೋದು ಅಲಿಪಿರಿ ಮೆಟ್ಲು ಹತ್ತಕ್ಕೆ. 3 ಜನ ನನಗೆ ಟ್ರೈನಲ್ಲಿ ಪರಿಚಯ ಆಗಿದ್ದು. ಈಗ 4 ಜನ ಹತ್ತಾ ಇದ್ದೀವಿ. ಈಗ ಅಲಿಪಿರಿ ಮೆಟ್ಲು 3550 ಮೆಟ್ಲು ಐತೆ. ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಬನ್ನಿ ಹೋಗೋಣ. ಐಸ್ ನೋಡ್ಬೋದು, ಬೆಟ್ಟದ್ದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಜೆಂಟ್ಸ್ ಈ ಥರ ನಮಸ್ಕಾರ ಮಾಡಬೇಕಂತೆ, ಲೇಡೀಸ್ ಈ ಥರ ನಮಸ್ಕಾರ ಮಾಡಬೇಕು. ಐಸ್ ನೋಡ್ಬೋದು, ಮೇಲೆ ಹೋಯ್ತು ಎಷ್ಟು ಕಿಲೋಮೀಟ್ರಿಗೆ ಯಾವ ದೇವಸ್ಥಾನ ಇದೆ ಅಂತ ನೋಡ್ಕೊಳ್ಳಿ, ಬನ್ನಿ ಹೋಗೋಣ. ನೋಡ್ಬೋದು, ಗೋಪುರ ಇದೆ. ಐಸ್ ಒಂದೇ ಒಂದು ಪ್ಲಾಸ್ಟಿಕ್ ಬಾಟ್ಲ್ ಆಗಲಿ ಪ್ಲಾಸ್ಟಿಕ್ ಕವರ್ ಆಗಲಿ ಒಂದು ಅಲೋ ಮಾಡಲ್ಲ. ಈಗ ಇಲ್ಲಿ ನೋಡಿದ್ರೆ ಹಿಂದೆ ಚೆಕ್ ಮಾಡೋದು, ಇದಕ್ಕೆ ಕೆಳಗಡೆ ಒಂದ್ಸಲ ಚೆಕ್ ಮಾಡ್ತಾರೆ, ಅಲ್ಲೂ ಚೆಕ್ ಮಾಡ್ತಾರೆ. ಒಂದೇ ಒಂದು ಪ್ಲಾಸ್ಟಿಕ್ ಬಾಟ್ಲು ಏನೂ ಬಿಡೋಲ್ಲ. ಐಸ್ ಇವಾಗ 100 ಮೆಟ್ಲು ಹತ್ತಿದ್ದೀವಿ. ಇನ್ನು 3450 ಮೆಟ್ಲು ಐತೆ. ಬನ್ನಿ ಹತ್ತ. ಆಮೇಲೆ ನೋಡಿ, ಇಲ್ಲಿ ನಂಬಿಕೆ ಇದು ಒಂದು ಜನ ಸುಳ್ಳ ಗೊತ್ತಿಲ್ಲ. ನಾನು ಇಲ್ಲಿ ಕೇಳಿರೋದು, ಇಲ್ಲಿ ಕಲ್ಲಲ್ಲಿ ಸ್ಟೆಪ್ ಕಟ್ತಾರೆ, ಇದು ಕಟ್ಟಿದ್ರೆ ನೀವು ಆದಷ್ಟು ಬೇಗ ಮನೆಗಳು ಕಟ್ತೀವಿ ಅಂತ. ಈಗ 200 ಮೆಟ್ಲು ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು 350 ಮೆಟ್ಲು ಐತೆ. ಇನ್ನು 500 ಮೆಟ್ಲು ಹತ್ಬಿಟ್ಟು ಸಿಗ್ತೀನಿ, ಬನ್ನಿ ಹೋಗೋಣ. ಇಲ್ಲಿ ಮೈಸೂರು ಗೋಪುರಂ ಅಂತ ಇದೆ, 250 ಸ್ಟೆಪ್ ಹತ್ತದೆ. ನಿಮಗೆ ಪ್ರತಿ ಗೋಪುರ ಸಿಕ್ಕಾಗ್ಲೂ ಇಲ್ಲಿ ಕಿಲೋಮೀಟರ್ಸ್ ಆಗಿರ್ತವೆ. ಇನ್ನು ಎಷ್ಟು ಕಿಲೋಮೀಟರ್ಸ್ ಇದೆ ತಿರುಮಲ ಅಂತ. ನಮಗೆ ಇನ್ನು 8.5 ಕಿಲೋಮೀಟರ್ಸ್ ಇದೆ, ಇಲ್ಲಿ ನೋಡ್ಬೋದು ನೀವು.
new adventure. ಗೈಸ್ ಈಗ 600 ಮೆಟ್ಲು ಹೊತ್ತು ಎಷ್ಟು ತುಳಸಿ ವಾಟರ್ ತೊಗೊಂಡಿದ್ದೀವಿ. 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೀವು ಮೇಲ್ಗಡೆ ಹೋಗಿ ಈ ಬಾಟ್ಲು ವಾಪಸ್ ಕೊಟ್ಟರೆ 20 ರೂಪೀಸ್ ವಾಪಸ್ ಕೊಡ್ತಾರೆ ನಿಮಗೆ. ಬನ್ನಿ ಹೋಗೋಣ. ಪ್ಲಾಸ್ಟಿಕ್ ಬಾಟ್ಲು ಅಲೋ ಇಲ್ಲ. ಗೈಸ್ ಈಗ ನೀವು ನೋಡ್ತಾ ಇರೋದು ವೆಂಕಟೇಶ್ವರ ಸ್ವಾಮಿ ಅವತಾರಗಳಲ್ಲಿ ಒಂದು ವರಹ ಸ್ವಾಮಿ ಅವತಾರ. ಗೈಸ್ ನೀವು ಬೆಟ್ಟ ಹತ್ಬೇಕಾದ್ರೆ ವೆಂಕಟೇಶ್ವರ ಸ್ವಾಮಿ ಅವತಾರಗಳು ಸಾಕಷ್ಟು ಸಿಗುತ್ತೆ. ನಾನು ಎಲ್ಲವನ್ನು ಕ್ಯಾಪ್ಚರ್ ಮಾಡಿದ, ದಯವಿಟ್ಟು ಕ್ಷಮಿಸಿ. ಈಗ 900 ಮೆಟ್ಲು ಕವರ್ ಮಾಡಿದ್ದೀವಿ. 900 ಸ್ಟೆಪ್ಸು ಹತ್ತಿ ಬಂದಿದ್ದೀವಿ. ಪ್ಲಾಸ್ಟಿಕ್ ಬಾಟ್ಲು ಅಲೋ ಮಾಡ್ತಾರೆ ಅಂದರೆ ಪ್ಲಾಸ್ಟಿಕ್ ತಂದು ಅಲ್ಲೇ ಎಸ್ಬಿಡ್ತಾರೆ. ಎಸ್ತಿ ಗಾಡಿಯಲ್ಲಿ ಆನ್ ಮಾಡ್ತಾರೆ ಅಂತ ಪ್ಲಾಸ್ಟಿಕ್ ಬಾಟ್ಲು ಅಲೋ ಮಾಡ್ತಾ ಇಲ್ಲ. ಗೈಸ್ ನೋಡ್ಬೋದು ಒಂದೇ ಒಂದು ಮೆಟ್ಲು ಬಿಡ್ದು ಕರ್ಪೂರ ಹಚ್ಕೊಂಡು ಬರ್ತಾ ಇದ್ದಾರೆ. ಬಂದು ಗೈಸ್ ನೋಡ್ಬೋದು ಅಕ್ಕವು ಕೂಡ ಒಂದೇ ಒಂದು ಮೆಟ್ಲು ಬಿಡ್ದು ಕೆಳಗಿಂದ ಹಚ್ಕೊಂಡು ಬರ್ತಾ ಇದ್ದಾರೆ ಕರ್ಪೂರನ. ಗೈಸ್ ಟೈಮ್ ಬಂದು ಈಗ 8:40. 1 ಅವರಲ್ಲಿ 2000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು 1550 ಸ್ಟೆಪ್ಸ್ ಐತೆ. ವಯಸ್ಸಮ್ಮೆ ವ್ಯೂ ನೋಡ್ಬೋದು, ಸಖತ್ತಾಗೈತೆ. ಬಂದು ತೋರಿಸ್ತೀನಿ. ಇದು ಗಾಳಿಗೋಪುರಂ ವೈದ್ಯಶಾಲಾ ಅಂತ ಗಾಳಿಗೋಪುರಂ ಇದು. ಈಗ ಇಲ್ಲಿಂದ ಬಿಡ್ತಾ ಇದ್ದೀವಿ. ಒಂದು 10 ಮಿನಿಟ್ಸಿಂದ ಇಲ್ಲೇ ಕೂತಿದ್ದೆ ಫ್ರೆಂಡ್ಸ್ ವೆಯ್ಟ್ ಮಾಡ್ತಾ. ಈಗ ಬಿಡ್ತಾ ಇದ್ದೀನಿ, ಬನ್ನಿ ಹೋಗೋಣ. ಏನು ತಣ್ಣಗೈತೈತಿ ಅಂದರೆ ಇಲ್ಲಿ ಫುಲ್ಲು. ಈಗ ಗಾಳಿಗೋಪುರಂ ಇನ್ನು ಮುಂದೆ ನಾಷ್ಟ ಮಾಡ್ತಾ ಇದ್ದೀವಿ. ಇವು ಮಸಾಲೆ ದೋಸೆ ತೊಗೊಂಡಿದ್ದಾರೆ. ಇವು ಪ್ಲೇನ್ ದೋಸೆ ಏನು ತೊಗೊಂಡಿಲ್ಲ, ಬರೀ ನೀರು ಕುಡಿತಾವೆ. ನಾನು ಮಸಾಲೆ ದೋಸೆ ತೊಗೊಂಡಿದ್ದೀನಿ. ನಾಷ್ಟ ಮಾಡ್ಬಿಟ್ಟು ಸಿಗ್ತೀನಿ, ಹೆಂಗೈತೆ ಟೇಸ್ಟ್ ಅಂತ ಹೇಳ್ತೀನಿ. ಪರವಾಗಿಲ್ಲ, ದೋಸೆ ಅಷ್ಟೊಂದು ಮಂದ ಇಲ್ಲ, ಮನೆಗೆ ಟೇಸ್ಟ್ ಐತೆ, ತಿನ್ಬೋದು. ಇದು ಮಸಾಲೆ ದೋಸೆ 80 ರೂಪೀಸು. ಒಂದು ಪ್ಲೇಟ್ಗೆ 2 ಮಸಾಲೆ ದೋಸೆ ಬರುತ್ತೆ. ಸಾಫ್ಟ್ ಇದೆ ದೋಸೆ, ನೋಡ್ಬೋದು. 2 ದೋಸೆ ಬರುತ್ತೆ. ಟೇಸ್ಟ್ ಪರವಾಗಿಲ್ಲ, ಚೆನ್ನಾಗೈತೆ. ತಿನ್ಬಿಟ್ಟು ಸಿಗ್ತೀನಿ. ಹೋಟೆಲ್ ಇರುತ್ತೆ, ನೋಡ್ಬೋದು. ತುಂಬ ಜನ ಆಗಿದ್ದಾರೆ. ಈಗ ಬಿಸಿಲು ಬೇರೆ ಆಗ್ಬಿಟ್ಟೈತೆ. ಈಗ ನಾಷ್ಟ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಾಷ್ಟ ಪರವಾಗಿಲ್ಲ, ಚೆನ್ನಾಗಿತ್ತು. 80 ರೂಪೀಸು ಮಸಾಲೆ ದೋಸೆ 2 ಬರುತ್ತೆ. ಬನ್ನಿ ಹೋಗೋಣ. ಇವರು ಗುರುಗಳ ಗುರು, ಇವರು ಶಿಷ್ಯಂದು ಬಂದು ದ್ರೋಣಾಚಾರ್ಯ, ಭೀಷ್ಮ ಮತ್ತು ಕರ್ಣ. ಇವರು ಗುರುಗಳ ಗುರು ಅಂತ ಹೇಳ್ತಾರೆ. 2400 ಮೆಟ್ಲತ್ತಿ. 2200 ಮೆಟ್ಲತ್ತ ಮೇಲೆ ಸ್ವಲ್ಪ ಫ್ಲ್ಯಾಟ್ ಇದೆ. ತಿರ್ಗಾ ಒಂದು 4 ಮೆಟ್ಲು. ಈಗ ಫುಲ್ ಫ್ಲ್ಯಾಟ್ ಇದೆ, ಒಂದು ಅರ್ಧ ಕಿಲೋಮೀಟ್ರ್ ಗಂಟ. ನೋಡಿ ತೋರಿಸ್ತೀನಿ ಯಾವ ಥರ ಫ್ಲ್ಯಾಟ್. ನೋಡ್ಬೋದು, ಈ ಥರ ಇದೆ. 2400 ಮೆಟ್ಲು ಫ್ಲ್ಯಾಟ್ ಸಿಗುತ್ತೆ. ಹೆಚ್ಚು ಇದೆ, ನೋಡ್ಬೋದು. ಬನ್ನಿ ಗೈಸ್, ನಿಮ್ಗೆ ಆಗಲೇ ತೋರಿಸ್ದಾಗ ನಾನು ಆಲ್ಮೋಸ್ಟ್ 1 ಕಿಲೋಮೀಟರ್ 1.5 ಕಿಲೋಮೀಟರಿಂದ ಆಗಲೇ ತೋರಿಸ್ದಂಗೆ ಫುಲ್ ಫ್ಲ್ಯಾಟ್ ಇತ್ತು. ಇವಾಗ ಮತ್ತೆ ನೋಡಿ ತೋರಿಸ್ತೀನಿ. 1-2 ಮೆಟ್ಲು, ಇಲ್ಲ 3 ಮೆಟ್ಲು, ತಿರ್ಗಾ ಫ್ಲ್ಯಾಟ್ ಸ್ವಲ್ಪ, ತಿರ್ಗಿ 1-3 ಮೆಟ್ಲು ಫ್ಲ್ಯಾಟು. ನೋಡಿ ತೋರಿಸ್ತೀನಿ. ನೋಡಿ ಗೈಸ್, ಈಗ 4 ಮೆಟ್ಲು 5 ಮೆಟ್ಲು ಆ ಥರ ಕೂತ್ಕೊಂಡು ಒಂದೊಂದು 100 ಸ್ಟೆಪ್ಸ್ ಒಂದು ಬೋರ್ಡ್ ಹಾಕಿರ್ತಾರೆ. ಈಗ ತೋರಿಸ್ದಂಗೆ 4 ಮೆಟ್ಲು, ತಿರ್ಗಾ ಫ್ಲ್ಯಾಟು ಆ ಥರ. ಮುಂದೆ ಈಗ 5 ಮೆಟ್ಲಿದೆ. ಹತ್ಬೋದು, ಏನಿಲ್ಲ. ಕೂತ್ಕೊಂಡು ಒಂದು 100 ಸ್ಟೆಪ್ಸ್ ಕೂಡ ಒಂದೊಂದು ಬೋರ್ಡ್ ಹಾಕಿರ್ತಾರೆ. ಬನ್ನಿ ಮುಂದೆ ಹೋಗಿ ಸಿಗ್ತೀನಿ. ನನ್ನ ಟೈಮಲ್ಲಿ 3 ಜನ ಫ್ರೆಂಡ್ಸ್ ಆದ ಅಂತ ಅವ್ರು ಇಲ್ಲೇ ಹಿಂದೆ ಬರ್ತಾಯಿದ್ದಾರೆ. ಒಂದು ಜಾಸ್ತಿ ಹಿಂದೆ ಒಂದು 200 ಸ್ಟೆಪ್ಸ್ ಹಿಂದೆ ಇದ್ದಾರೆ. ನಾನು ವೀಡಿಯೋ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಗೈಸ್, ಇದು ವೆಂಕಟೇಶ್ವರ ಸ್ವಾಮಿಯ ಬಲರಾಮ ಅವತಾರ. ಏನೋ ಇದೆ ನೋಡೋಣ. ಗೈಸ್, ಇದು ವೆಂಕಟೇಶ್ವರ ಸ್ವಾಮಿಯ ಶ್ರೀಕೃಷ್ಣ ಅವತಾರ. ಗೈಸ್, ಇದು ವೆಂಕಟೇಶ್ವರ ಸ್ವಾಮಿಯ ಕಲ್ಕಿ ಅವತಾರ.
ನೋಡ್ಬೋದು ಮ್ಯಾಪ್ ಐತೆ ಇಲ್ಲಿ. ಗುರು, ಈ ಮ್ಯಾಪಲ್ಲಿ ನೀವು ಎಷ್ಟು ಗೋಪುರ ದಾಟಿ ಬಂದಿದ್ದೀವಿ, ಇನ್ನು ಎಷ್ಟು ಗೋಪುರ ಇದೆ ಅಂತ ನೋಡ್ಬೋದು. ಆ ಗೋಪುರಗಳ ಹತ್ರ ಸ್ಟೆಪ್ ನಂಬರ್ ಕೂಡ ಹಾಕಿರ್ತಾರೆ. ಮ್ಯಾಪ್ ಲೆಫ್ಟ್ ಸೈಡ್ಗೆ ಒಂದು ಮ್ಯೂಸಿಯಂ ಕೂಡ ಇದೆ, ವಿಸಿಟ್ ಮಾಡ್ಬೋದು ನೀವು. ಒಬ್ಬರಿಗೆ ₹5 ಚಾರ್ಜ್ ಮಾಡ್ತಾರೆ. ನಾವೀಗ ನೋಡ್ಬೋದು ಈ ಪಾಯಿಂಟಲ್ಲಿ ಇದ್ದೀವಿ, ಶ್ರೀ ಪ್ರಸನ್ನ ಆಂಜನೇಯ ಸ್ಟ್ಯಾಚು ಹತ್ರ ನೋಡ್ಬೋದು. ಈಗ ಗೋವಿಂದ 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 ಗೋವಿಂದ. ವೈಸ್ ಇನ್ನು 700 ಮೆಟ್ಲು ಐತಂತೆ, ಇನ್ನೊಂದು 400 ಮೆಟ್ಲು ಹೋಗ್ಬಿಟ್ಟು ಸಿಗ್ತೀನಿ. ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾವೆ ಇಲ್ಲಿ. ಸ್ಯಾಟರ್ಡೆ ಮಾರ್ನಿಂಗ್ 3 o'clock ದರ್ಶನ ಟೈಮಿಂಗ್ಸ್ ಕೊಟ್ಟಿರೋದು. ಆಧಾರ್ ಕಾರ್ಡ್ ಕೊಟ್ಟರೆ ಟೋಕನ್ ಕೊಡ್ತೇವೆ. ಆಂದಿವೆ ಗಾರ್ಡನ್ ಐತೆ ಒಂದು. ಗೈಸ್, ಇಲ್ಲಿ ಮೆಟ್ಲು ಇಳಿದು ಬಂದು ಇಲ್ಲಿ ನೋಡ್ಬೋದು. ಈಗ ರೋಡ್ ಕಾಣಿಸ್ತಿದೆ ನಿಮಗೆ, ಇದು ವೆಹಿಕಲ್ ಬೆಟ್ಟಕ್ಕೆ ಹೋಗೋ ರೋಡ್ ಇದು. ಈಗ ನಾವಿಲ್ಲಿ 2 kilometers ಕರ್ಕೊಂಡು ಹೋದ್ರೆ ಮತ್ತೆ ಮೆಟ್ಲು ಸಿಗುತ್ತೆ. ಬನ್ನಿ, ಎಲ್ಲ ಹೋಗ್ಬಿಟ್ಟು ಸಿಗ್ತೀನಿ. Go, there's no doubt, gotta get out of this small town. You took my heart from me, now you're everywhere I see. Set me free, let me fly, let me find new kinds of highs. We're just wasting here, waiting for another. ಗೈಸ್, ಇಲ್ಲೇ ನೋಡ್ಬೋದು ಗೋಪುರ ಕಾಣಿಸ್ತಾ ಇದೆ ನೋಡಿ ಗೈಸ್. ಬಂದು ಇಲ್ಲಿ ಮಂಡಿ ಕಾಲಲ್ಲೂ ಕೂಡ ಹತ್ತಾರೆ ಎಷ್ಟು ಜನ. ಗೈಸ್, ಈಗ ಬಂದು ರೀಚ್ ಆದೆ. ನೋಡ್ಬೋದು ಇನ್ನು ತಿರುಮಲ ಬೆಟ್ಟ ದೇವಸ್ಥಾನ 2.5 kilometer ಇದೆ. ಗೋಪುರದೊಳಗೆ ಮೆಟ್ಲೈತೆ, ಹಿಂದೆ ಮೆಟ್ಲೈದೆ. ಮೆಟ್ಲಲ್ಲಿ ಮಂಡಿ ಕಾಲಲ್ಲಿ ಹತ್ತವೆ. ಮಂಡಿಯಿಂದ ಹತ್ತದೆ. ನಾವು ಒಂದು ಸ್ವಲ್ಪ ಎಷ್ಟಾಗುತ್ತೆ, ಒಂದು 10-20 ಅಲ್ಲಿ ನಾವು ಸ್ಟಾರ್ಟ್ ಮಾಡೋಣ. ಹತ್ಬಿಟ್ಟು ಸಿಗ್ತೀನಿ ಗೈಸ್. ಗೈಸ್, ನಿಮ್ಗೆ ಅವಾಗಿಂದ ತೋರಿಸಿದ್ನಲ್ಲ ವಿಷ್ಣುವಿನ ಅವತಾರಗಳು, ಫುಲ್ ಏನು ತೋರಿಸಿಲ್ಲ, ಸ್ವಲ್ಪ ತೋರಿಸ್ದೆ. ಗೈಸ್, 250 ಮೆಟ್ಲೈತೆ. 3400 ಮೆಟ್ಲು ಬಂದಿದ್ದೀವಿ. 250 ಬೇಗ ರೀಚ್ ಮಾಡೋಣ ಬಂದು. ಇನ್ನು ಕೇವಲ 50 ಸ್ಟೆಪ್ಸ್ ಉಳಿದೈತೆ. 3500 ಮೆಟ್ಲುಗಳನ್ನ ಕಂಪ್ಲೀಟ್ ಮಾಡಿದ್ದೀವಿ. 3500 ಮೆಟ್ಲುಗಳನ್ನ ಕಂಪ್ಲೀಟ್ ಮಾಡಿ ತಿರುಪತಿಯಿಂದ ತಿರುಮಲೆಗೆ ಬಂದಿದ್ದೀವಿ, ತಿಮ್ಮಪ್ಪನ ನೋಡೋಕ್ಕೆ. ಇನ್ನು 50 ಮೆಟ್ಲು ಬಂದರೆ ತಿಮ್ಮಪ್ಪ ಸಿಗ್ತಾನೆ. ಗೈಸ್, ಫೈನಲಿ ನಮ್ಮ ಬೆಟ್ಟ ಹತ್ತುವ ಜರ್ನಿ ಮುಕ್ತಾಯ ಆಯಿತು. ಗೈಸ್, ಫೈನಲಿ ಮುಗಿಸ್ತು. ಕೊನೆ ಮೆಟ್ಲು. ಕೈ ಮುಗ್ದು ತಿಮ್ಮಪ್ಪನ ದರ್ಶನ ಮಾಡಕ್ಕೆ ಹೋಗೋಣ ಬನ್ನಿ. ಗೈಸ್, ನೀವು ಕೆಳಗಡೆ ಬ್ಯಾಕ್ ಕೊಟ್ಟು ಇಡ್ತೀರಲ್ಲ, ಅದು ಮೇಲೆ ಬಂದಮೇಲೆ ಕಲೆಕ್ಟ್ ಮಾಡ್ಕೋಬೇಕು. ಅಂದರೆ ನೀವು ಬೆಟ್ಟ ಹತ್ತಿ ಕಂಪ್ಲೀಟ್ ಮಾಡಿ ಸ್ಟೆಪ್ಸ್ ಮುಂದೆ ಫ್ರಂಟೇ ಒಂದು ರೋಡ್ ಇದೆ. ಅದೇ ರೋಡ್ ಸ್ಟ್ರೈಟ್ ಬಂದರೆ ಒಂದು ಮಂಟಪ ಸಿಗುತ್ತೆ. ಅಲ್ಲಿಂದ 50 steps ಮುಂದೆ ಬಂದರೆ ನೀವು ಕೆಳಗಡೆ ಇಸ್ಕೊಂಡಿರೋ ಸ್ಲಿಪ್ನ ಅಲ್ಲಿ ಕೊಟ್ಟರೆ ನಿಮಗೆ ಬ್ಯಾಗ್ ವಾಪಸ್ ಕೊಡ್ತವೆ. ಗೈಸ್, ಫೈನಲಿ 3 ಗಂಟೆ ಸತತ ಪ್ರಯಾಣದಿಂದ ತಿರುಪತಿಯಿಂದ ತಿರುಮಲೆಗೆ ಬಂದು ರೀಚ್ ಆದೋ. ಗೈಸ್, ಈಗ ಫ್ರೀ ಬಸ್ಸಲ್ಲಿ ಅನ್ನಪ್ರಸಾದಂ ಸೆಂಟರ್ ಅಂತ ಬಂದಿದ್ದೀವಿ. ಗೈಸ್, ತುಂಬ ರಶ್ ಐತೆ. ಈಗ ತಿಮ್ಮಪ್ಪನ ದರ್ಶನ ಮಾಡಬೇಕು. ಪರಿಚಯ ಅದು ಅಂತ ಹೇಳಿ ನಾನು ಮಂಜುನಾಥ್ ಮುಡಿ ಕೊಡ್ಬೇಕಂದ್ರೆ ನಾವು ಹಂಗೆ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆದ್ಮೇಲೆ ಸಿಗ್ತೀನಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಹೆಂಗೆ ದರ್ಶನ ಮಾಡಿದೆ, ಎಷ್ಟು ಹೊತ್ತು ಬೇಕಾಯ್ತು ದರ್ಶನ ಮಾಡೋಕ್ಕೆ, ತಿರುಪತಿ ಅನ್ನಪ್ರಸಾದ ಟೈಮಿಂಗ್ಸ್ ಆಗಿರ್ಬೋದು, ಫುಲ್ ಡೀಟೇಲ್ ಇನ್ಫಾರ್ಮೇಷನ್ ಜೊತೆಗೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿ ಗಂಟ ಟೇಕ್ ಕೇರ್, ಟಾಟಾ, ಬೈ ಬೈ.